2BHK ಮನೆ ಅಥವಾ ಅಪಾರ್ಟ್ಮೆಂಟ್ಸ್ಗೆ ಇಂಟೀರಿಯರ್ಸ್ ಮಾಡಿಸೋದಕ್ಕೆ ಎಷ್ಟು ಖರ್ಚಾಗತ್ತೆ? ಈ ಪ್ರಶ್ನೆನ ನಂಗೆ ತುಂಬಾ ಜನ ಕೇಳ್ತಾ ಇರ್ತಾರೆ. ಆದ್ರೆ ಇದನ್ನ ಜನರಲೈಸ್ ಮಾಡೋಕ್ಕಾಗಲ್ಲ. ನಾವು ಒಂದು 2BHK ಮನೆಯಲ್ಲಿ ಏನ್ ಮಾಡಿಸ್ತಾ ಇದೀವಿ, ಎಷ್ಟು ಮಾಡಿಸ್ತಾ ಇದೀವಿ, ಬರೀ ವಾರ್ಡ್ರೋಬ್ ಕಿಚನ್ ಮಾಡಿಸ್ತಾ ಇದೀವಾ, ಅಥವಾ ವಾಲ್ ಸೀಲಿಂಗ್ ಮಾಡಿಸ್ತಾ ಇದೀವಾ, ಅಥವಾ ಯಾವ ಫಿನಿಶಸ್ ಮಾಡಿಸ್ತಾ ಇದೀವಿ, ಎಷ್ಟು ಲಕ್ಸುರಿಯಾಗಿ ಮಾಡಿಸ್ತಾ ಇದೀವಿ, ಇವೆಲ್ಲದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದ್ರ ಕಾಸ್ಟ್. ಅಂದ್ರೆ ಇದರಲ್ಲಿ ಎರಡು ಫ್ಯಾಕ್ಟರ್ಸ್ ಇದೆ. ಒಂದು ಕ್ವಾಂಟಿಟಿ, ಎಷ್ಟು ಮಾಡಿಸ್ತಾ ಇದೀವಿ, ಇನ್ನೊಂದು ಕ್ವಾಲಿಟಿ, ಎಷ್ಟು ಲಕ್ಸುರಿಯಸ್ ಮಾಡಿಸ್ತಾ ಇದೀವಿ, ಫಿನಿಶಸ್ ನ ಎಷ್ಟು ಚೆನ್ನಾಗಿ ಮಾಡಿಸ್ತಾ ಇದೀವಿ, ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕಾಸ್ಟ್. ಇದನ್ನ ಇನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಕೆ ನಾನು ಇಂಟೀರಿಯರ್ಸ್ ನ 3 ಕ್ಯಾಟಗರಿನಲ್ಲಿ ಡಿವೈಡ್ ಮಾಡಿದ್ದೀನಿ. ಒಂದು ಮಿನಿಮಮ್ ಇಂಟೀರಿಯರ್ಸ್, ಸೆಕೆಂಡ್ ಒನ್ ಗ್ರ್ಯಾಂಡ್ ಇಂಟೀರಿಯರ್ಸ್, ಥರ್ಡ್ ಒನ್ ಫುಲ್ಲಿ ಲೋಡೆಡ್ ಇಂಟೀರಿಯರ್ಸ್. ಈ 3 ಕ್ಯಾಟಗರಿನ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಕೆ ಕಂಪ್ಲೀಟ್ ವಿಡಿಯೋನ ನೋಡಿ. ಹಾಯ್, ನಾನು ಸಮೀರ್ ಭಾರದ್ವಾಜ್. ಮನೆ ಇಂಟೀರಿಯರ್ಸ್ ಮತ್ತೆ ಮನೆ ಕನ್ಸ್ಟ್ರಕ್ಷನ್ ಸಂಬಂಧವಾಗಿ ಸಾಕಷ್ಟು ಮಾಹಿತಿಗಳನ್ನ ಕೊಡೋಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇಂಟೀರಿಯರ್ಸ್ ಅಂದ್ರೆ ನಾನು ಯಾವ ವಿಷಯಕ್ಕೆ ರೆಫರ್ ಮಾಡ್ತೀನಿ ಅಂದ್ರೆ ವಾರ್ಡ್ರೋಬ್ಸ್ ಮತ್ತು ಕಿಚನ್, ಅಂದ್ರೆ ವುಡ್ ವರ್ಕ್ಸ್. ಮನೆಗೆ ನಾವೇನು ವುಡ್ ವರ್ಕ್ಸ್ ಮಾಡ್ತೀವಿ, ವಾರ್ಡ್ರೋಬ್ಸ್ ಮಾಡ್ತೀವಿ, ಕಿಚನ್ ಮಾಡ್ತೀವಿ, ಕ್ರಾಕರಿ ಯೂನಿಟ್ ಮಾಡ್ತೀವಿ, ಇದಕ್ಕೆ ನಾನು ಇಂಟೀರಿಯರ್ಸ್ ಅಂತ ನಾನು ಕರಿತಾ ಇದ್ದೀನಿ. ಆದ್ರೆ ಮನೆಯಲ್ಲಿ ಮಾಡೋ ಟೈಲ್ ವರ್ಕ್, ಪೇಂಟಿಂಗ್ ವರ್ಕ್, ಎಲೆಕ್ಟ್ರಿಕ್, ಪ್ಲಂಬಿಂಗ್, ಇವನ್ನೆಲ್ಲ ಫಿನಿಶಸ್ ಅಂತ ಕರೀತಾರೆ. ಸೊ ಅದನ್ನ ಸಾಮಾನ್ಯವಾಗಿ ನೀವು ಎಲ್ಲಿ ಅಪಾರ್ಟ್ಮೆಂಟ್ ತಗೊಂಡಿದ್ರೆ ಆ ಬಿಲ್ಡರ್ ಮಾಡ್ತಾರೆ, ಅಥವಾ ನಿಮ್ಗೆ ಯಾರು ಕಾಂಟ್ರಾಕ್ಟರ್ ಇದಾರೆ ಅವ್ರು ಮಾಡ್ತಾರೆ. ಸೊ ಇವತ್ತು ನಾವ್ ಏನ್ ಮಾತಾಡ್ತಾ ಇದೀವಿ, ಇಂಟೀರಿಯರ್ಸ್ ಅಂತಂದ್ರೆ ವುಡ್ ವರ್ಕ್ಸ್ ಬಗ್ಗೆ ಮಾತಾಡ್ತಾ ಇದೀವಿ. ಸೊ 2BHK ಮಿನಿಮಮ್ ಇಂಟೀರಿಯರ್ಸ್. ನಾವು ಮೊದಲಿಗೆ ಮಿನಿಮಮ್ ಇಂಟೀರಿಯರ್ಸ್ ಬಗ್ಗೆ ಮಾತಾಡೋಣ. ಮಿನಿಮಮ್ ಇಂಟೀರಿಯರ್ಸ್ ಅಂದ್ರೆ ಮಿನಿಮಮ್ ರಿಕ್ವೈರ್ಮೆಂಟ್, ಅಂದ್ರೆ ನಾವು ಮನೆಯಲ್ಲಿ ಸ್ಟೇ ಮಾಡೋದಕ್ಕೆ ನಮ್ಗೆ ಮಿನಿಮಮ್ ಏನ್ ಬೇಕು, ಸೊ ಅದಕ್ಕೆ ಮಿನಿಮಮ್ ಇಂಟೀರಿಯರ್ಸ್ ಅಂತ ಕರಿತೀನಿ. ಮೋಸ್ಟ್ಲಿ ಇದನ್ನ ರೆಂಟಲ್ ಪರ್ಪಸ್ಗೆ ಯಾರು ಅಪಾರ್ಟ್ಮೆಂಟ್ ತಗೊಂತಾರೆ ಅಥವಾ ರೆಂಟಲ್ ಪರ್ಪಸ್ಗೆ ಯಾರು ಕೊಡ್ತಾರೆ, ಅದಕ್ಕೊಂದು ಮಿನಿಮಮ್ ಇಂಟೀರಿಯರ್ಸ್ ಮಾಡಿಸ್ಬೇಕಾಗತ್ತೆ. ಸೊ ಅದನ್ನ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಅದರಲ್ಲಿ ಬೇಸಿಕ್. ಸೊ ಬೇಸಿಕ್ ಅಂದ್ರೆ ಏನಪ್ಪಾ? ಬೇಸಿಕ್ ಅಂತಂದ್ರೆ ಅದ್ರದ್ದು ಕ್ವಾಲಿಟಿ ಅನುಸಾರವಾಗಿ ನಾನು ಅದನ್ನ ಬೇಸಿಕ್ ಅಂತ ಒಂದು ಕ್ಯಾಟಗರಿ ಮಾಡಿದೀನಿ. ಮಿನಿಮಮ್ ಇಂಟೀರಿಯರ್ಸ್ ಅಲ್ಲಿ ಬೇಸಿಕ್ ಅಂದ್ರೆ ನಾವೇನ್ ಯೂಸ್ ಮಾಡ್ತೀವಿ, MR ಪ್ಲೈವುಡ್. MR ಪ್ಲೈವುಡ್ ಅಂದ್ರೆ ಮಾಯಿಶ್ಚರ್ ರೆಸಿಸ್ಟೆಂಟ್ ಪ್ಲೈವುಡ್. ಮಾಯಿಶ್ಚರ್ ರೆಸಿಸ್ಟೆಂಟ್ ಪ್ಲೈವುಡ್ ಅರೌಂಡ್ 60 rupees to 70 rupees ರೇಂಜ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಬೇಸಿಕ್ ಲ್ಯಾಮಿನೇಟ್ಸ್ ಅಂದ್ರೆ 1100 ಇಂದ 1200 ರೇಂಜ್ ಅಲ್ಲಿ ಯಾವ ಲ್ಯಾಮಿನೇಟ್ ಸಿಗುತ್ತೆ ಅದನ್ನ ಬೇಸಿಕ್ ಲ್ಯಾಮಿನೇಟ್ಸ್ ಅಂತ ಕರೀತಾ ಇದ್ದೀನಿ. ಬೇಸಿಕ್ ಕ್ವಾಲಿಟಿ ಹಿಂಜಸ್. ಸೊ ಇದರಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಹಿಂಜಸ್ ಅಲ್ಲ, ಬೇಸಿಕ್ ಕ್ವಾಲಿಟಿ ಹಿಂಜಸ್ ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಫಸ್ಟ್ ಪಾಯಿಂಟ್ಗೆ ವಾರ್ಡ್ರೋಬ್ಸ್ ಪ್ಲಸ್ ಲಾಫ್ಟ್ಸ್. ವಾರ್ಡ್ರೋಬ್ಸ್ ನ ನಾನು 9 feet ವಾರ್ಡ್ರೋಬ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸಾಮಾನ್ಯ ಇವಾಗಿರೋ ಒಂದು ಚಿಕ್ಕ ಅಪಾರ್ಟ್ಮೆಂಟ್ಗಳಲ್ಲಿ 2BHK ಅಪಾರ್ಟ್ಮೆಂಟ್ಗಳಲ್ಲಿ 9 to 10 feet ವಾರ್ಡ್ರೋಬ್ಗೆ ಸ್ಪೇಸ್ ಇರುತ್ತೆ. ಸೊ ಅದ್ರಲ್ಲಿ ನಾನು 9 feet ಒಂದು ಆವರೇಜ್ ತಗೊಂತಾ ಇದೀನಿ. ಕೆಲವು ಕಡೆ 12 feet ಇರುತ್ತೆ, ಬಟ್ ಆಸ್ ಅನ್ ಆವರೇಜ್ ನಾನು 9 feet ತಗೊಂತಾ ಇದ್ದೀನಿ. ಸೊ 2BHK ಅಂದ್ರೆ 2 ರೂಮ್ ಅಲ್ಲಿ 2 ವಾರ್ಡ್ರೋಬ್ ಮತ್ತೆ ಲಾಫ್ಟ್ಸ್ ನ ಕನ್ಸಿಡರ್ ಮಾಡಿ ಅಪ್ರಾಕ್ಸಿಮೇಟ್ಲಿ 2.2 lakhs ಅಂದ್ರೆ 2,20,000 2,20,000 ರೂಪಾಯಿ ವಾರ್ಡ್ರೋಬ್ಸ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್, ಮಾಡ್ಯುಲರ್ ಕಿಚನ್. ಒಂದು 8x8 ಅಥವಾ 10x8 ಸ್ಪೇಸ್ ಅಲ್ಲಿ ನಾವು ಮಾಡ್ಯುಲರ್ ಕಿಚನ್ ನ ಕನ್ಸಿಡರ್ ಮಾಡಬಹುದು ಒಂದು 2BHK ಮನೆ ಅಂತಂದ್ರೆ. ಸೊ ಅದ್ರಲ್ಲಿ ಅಪ್ರಾಕ್ಸಿಮೇಟ್ ಆಗಿ 1,20,000 ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಮತ್ತೆ ಒಂದು ಸಿಂಪಲ್ ಟಿವಿ ಯೂನಿಟ್ ಬೇಕಾಗತ್ತೆ. ಸೊ ಅದಕ್ಕೊಂದು 20,000 rupees 20,000 ಕನ್ಸಿಡರ್ ಮಾಡ್ತಾ ಇದ್ದೀನಿ. ಯುಟಿಲಿಟಿ ನಲ್ಲಿ ಸ್ಟೋರೇಜ್ ಬೇಕಾಗತ್ತೆ. ಸಾಮಾನ್ಯ ಅಂದ್ರೆ ಎಲ್ಲಾ ಅಪಾರ್ಟ್ಮೆಂಟ್ಸ್ ಅಲ್ಲೂ ಅಥವಾ ಮನೆಗಳು ಯುಟಿಲಿಟಿ ಇರುತ್ತೆ, ಅಲ್ಲಿ ವಾಷಿಂಗ್ ಮಿಷಿನ್ ಮತ್ತೆ ವಾಶ್ ಬೇಸಿನ್ ಎಲ್ಲ ಇರುತ್ತೆ, ಅಲ್ಲಿ ಒಂದು ಸ್ಟೋರೇಜ್ ಬೇಕಾಗತ್ತೆ. ಸೊ ಅದಕ್ಕೆ ಒಂದು 10,000 ರೂಪಾಯಿ 10,000 rupees ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ನಂಗೆ ಟೋಟಲ್ ಕಾಸ್ಟ್ ಈಗ 3,70,000 ಬಂದಿದೆ. 3,70,000 ರೂಪಾಯಿ ಬಂದಿದೆ. ಇಷ್ಟು ಬಿಟ್ಟು ಕೆಲವು ಎಕ್ಸ್ಟ್ರಾ ಖರ್ಚುಗಳು ಬರುತ್ತೆ ನಮಗೆ. ಅದು ಮ್ಯಾಂಡೇಟರಿ, ಮಾಡ್ಲೇಬೇಕಾಗಿರೋ ಖರ್ಚು ಬರುತ್ತೆ. ಅದ್ರ ಬಗ್ಗೆ ನೋಡೋಣ. ಆ ಎಕ್ಸ್ಟ್ರಾ ಖರ್ಚುಗಳು ಏನಪ್ಪಾ ಅಂದ್ರೆ ಚಿಮ್ನಿ. ಸುಮಾರು ಒಂದು 12,000 ರೂಪಾಯಿಗೆ ಒಂದು ಡೀಸೆಂಟ್ ಚಿಮ್ನಿ ಸಿಗುತ್ತೆ. ಇದು ಆಪ್ಷನಲ್, ನೀವು ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು, ಇಲ್ಲ ಅಂದ್ರೆ ಇಲ್ಲ, ಬಟ್ ಬೇಕಾಗೋ ಸಾಧ್ಯತೆಗಳಿರುತ್ತೆ. ಸೆಕೆಂಡ್ ಒನ್, ಟವಲ್ ಮತ್ತೆ ಸೋಪ್ ಹ್ಯಾಂಗರ್. ಇದಂತೂ ಮ್ಯಾಂಡೇಟರಿ ಬೇಕೇ ಆಗುತ್ತೆ ಬಾತ್ರೂಮ್ಸ್ ಅಲ್ಲಿ. ಸೊ ಅದಕ್ಕೊಂದು ಅಪ್ರಾಕ್ಸಿಮೇಟ್ಲಿ 2,000, ಅದೊಂದು 2,000 to 3,000 ಆಗುತ್ತೆ. ಅಪ್ರಾಕ್ಸಿಮೇಟ್ಲಿ 2,000 ಅಂತ ಅನ್ಕೊಂಡಿದೀನಿ. ಮೂರನೇದು ಕರ್ಟನ್ ಬ್ರಾಕೆಟ್ಸ್ ಮತ್ತೆ ಕರ್ಟನ್ ರೋಡ್. ಅದಂತೂ ಮ್ಯಾಂಡೇಟರಿ, ಅದು ಬೇಕೇ ಬೇಕು. ಸೊ ಕರ್ಟನ್ ಬ್ರಾಕೆಟ್ಸ್ ಮತ್ತೆ ಕರ್ಟನ್ ರೋಡ್ ಸೇರಿ ಅಪ್ರಾಕ್ಸಿಮೇಟ್ಲಿ 3,000 ರೂಪಾಯಿನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಟೋಟಲ್ ನಮಗೆ 17,000 ಆಯ್ತು. ಸೊ 3,70,000 ಮತ್ತೆ 17,000 ಎರಡು ಸೇರಿ ನಮಗೆ 3,87,000 ಬರ್ತಾ ಇದೆ. ಇದು ಮಿನಿಮಮ್ ಬೇಸಿಕ್. ಮಿನಿಮಮ್ ಇಂಟೀರಿಯರ್ಸ್ ನಾವು ಮಾಡ್ತಿದ್ದೀವಿ ವಿತ್ ಬೇಸಿಕ್ ಫಿನಿಶ್. ನೆಕ್ಸ್ಟ್ 2BHK ಮಿನಿಮಮ್ ಇಂಟೀರಿಯರ್ಸ್
ಪ್ರೀಮಿಯಂ ಫಿನಿಶ್. ಸೊ ಮಿನಿಮಮ್ ಇಂಟೀರಿಯರ್ಸ್ ಪ್ರೀಮಿಯಂ ಫಿನಿಶ್ ಅಲ್ಲಿ ಯಾವ ತರ ಕಾಸ್ಟ್ ಬರುತ್ತೆ ಅಂತ ನೋಡೋಣ. ಸೊ ಪ್ರೀಮಿಯಂ ಇಂಟೀರಿಯರ್ಸ್ ಅಲ್ಲಿ ನಾವ್ ಏನೇನ್ ಮೆಟೀರಿಯಲ್ ಯೂಸ್ ಮಾಡ್ತೀವಪ್ಪ ಅಂದ್ರೆ BWP ಅಥವಾ BWR ಅಂದ್ರೆ ಬಾಯ್ಲಿಂಗ್ ವಾಟರ್ ಪ್ರೂಫ್ ಅಥವಾ ಬಾಯ್ಲಿಂಗ್ ವಾಟರ್ ರೆಸಿಸ್ಟೆಂಟ್ ಪ್ಲೈವುಡ್ ಯೂಸ್ ಮಾಡ್ತೀವಿ. ಇದು ಸುಮಾರು ಒಂದು 80 to 90 ರೂಪಾಯಿ ರೇಂಜ್ ಪರ್ ಸ್ಕ್ವೇರ್ ಫೀಟ್, 80 to 90 rupees ಪರ್ ಸ್ಕ್ವೇರ್ ಫೀಟ್ ರೇಂಜ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ನೆಕ್ಸ್ಟ್ ಗುಡ್ ಕ್ವಾಲಿಟಿ ಲ್ಯಾಮಿನೇಟ್ಸ್ ಅಂದ್ರೆ ಅರೌಂಡ್ 2000 ಅಥವಾ 1800 ಇಂದ 2200 rupees ರೇಂಜ್ ಲ್ಯಾಮಿನೇಟ್ಸ್ ಅಥವಾ ಅಕ್ರಿಲಿಕ್ ಶೀಟ್ಸ್, ಅದು ಇನ್ನೂ ಚೆನ್ನಾಗಿರುತ್ತೆ. ಅಕ್ರಿಲಿಕ್ ಶೀಟ್ಸ್ ಯೂಸ್ ಮಾಡಬಹುದು ನಾವು. ಮತ್ತೆ ಗುಡ್ ಬ್ರಾಂಡೆಡ್ ಹಿಂಜಸ್, ಸ್ವಲ್ಪ ಹೈ ಕ್ವಾಲಿಟಿ ಹಿಂಜಸ್ ನ ಯೂಸ್ ಮಾಡಬಹುದು ನಾವು ಪ್ರೀಮಿಯಂ. ಆದ್ರೆ ನಾವು ಮಿನಿಮಮ್ ಇಂಟೀರಿಯರ್ಸೇ ಮಾಡ್ತೀವಿ, ಅದೇ ಪ್ರೀಮಿಯಂ ಫಿನಿಶ್ ಅಲ್ಲಿ ಮಾಡ್ತೀವಿ. ಸೊ ಇದರಲ್ಲಿ ವಾರ್ಡ್ರೋಬ್ಸ್ ಪ್ಲಸ್ ಲಾಫ್ಟ್ಸ್ ಕನ್ಸಿಡರ್ ಮಾಡಿದ್ದೀನಿ, ಸೇಮ್ 9 feet ಕನ್ಸಿಡರ್ ಮಾಡಿದ್ದೀನಿ. ಇದು ಅಪ್ರಾಕ್ಸಿಮೇಟ್ಲಿ 2,60,000 ಬರ್ತಾ ಇದೆ. ನೆಕ್ಸ್ಟ್ ಮಾಡ್ಯುಲರ್ ಕಿಚನ್ ಕನ್ಸಿಡರ್ ಮಾಡಿದ್ದೀನಿ. ಸೊ ಬೆಟರ್ ಫಿನಿಶ್, ಪ್ರೀಮಿಯಂ ಫಿನಿಶ್ ಆಗಿರೋದ್ರಿಂದ 1,50,000 ಬರ್ತಾ ಇದೆ. ಅಗೇನ್ ಸಿಂಪಲ್ ಟಿವಿ ಯೂನಿಟ್ ತಗೊಂತಾ ಇದ್ದೀನಿ, ಅದು 30,000, ಅಪ್ರಾಕ್ಸಿಮೇಟ್ಲಿ 30,000 ಅಂತ ಕನ್ಸಿಡರ್ ಮಾಡಬಹುದು. ಮತ್ತೆ ಯುಟಿಲಿಟಿನಲ್ಲಿ ಸ್ಟೋರೇಜ್ ನಾವೇನ್ ಕೊಡ್ತೀವಿ ಅದನ್ನ ನಾನು 10,000 ಅಂತಾನೆ ಕನ್ಸಿಡರ್ ಮಾಡಿದ್ದೀನಿ. ಯಾಕೆಂದ್ರೆ ಸಾಮಾನ್ಯ ಯುಟಿಲಿಟಿಗೆ ನಾವು ಯಾವ್ದು ಪ್ರೀಮಿಯಂ ಫಿನಿಶ್ ಮಾಡಕ್ ಹೋಗಲ್ಲ. ಸೊ ಅಪ್ರಾಕ್ಸಿಮೇಟ್ಲಿ 10,000 ಅಲ್ಲೇ ಆಗುತ್ತೆ. ಸೊ ನಮ್ಗೆ ಎಷ್ಟು ಬರ್ತಾ ಇದೆ ಟೋಟಲ್ 4,50,000 ಬರ್ತಾ ಇದೆ. ಸೊ ಸೇಮ್ ಮಿನಿಮಮ್ ಬೇಸಿಕ್ ಅಲ್ಲಿ ಡಿಸ್ಕಸ್ ಮಾಡ್ದಂಗೆ ಎಕ್ಸ್ಟ್ರಾ ಆಕ್ಸೆಸರೀಸ್ ಬರುತ್ತೆ ಇದರಲ್ಲಿ, ಅದನ್ನು ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಪಾಯಿಂಟ್ ಎಕ್ಸ್ಟ್ರಾ ಆಕ್ಸೆಸರೀಸ್ ಏನಪ್ಪಾ ಅಂದ್ರೆ ಚಿಮ್ನಿ ನಾನು ಸೇಮ್ ಚಿಮ್ನಿನೇ ಕನ್ಸಿಡರ್ ಮಾಡಿದ್ದೀನಿ, 12,000 rupees ಚಿಮ್ನಿ ಕನ್ಸಿಡರ್ ಮಾಡಿದ್ದೀನಿ. ಸೊ ಸೆಕೆಂಡ್ ಪಾಯಿಂಟ್ ಟವಲ್ ಅಂಡ್ ಸೋಪ್ ಹ್ಯಾಂಗರ್ ಅಪ್ರಾಕ್ಸಿಮೇಟ್ಲಿ 2,000 ಕನ್ಸಿಡರ್ ಮಾಡಿದ್ದೀನಿ. ಕರ್ಟನ್ ಬ್ರಾಕೆಟ್ಸ್ ಅಂಡ್ ರಾಡ್ಸ್ ಅದನ್ನು 3,000 ಕನ್ಸಿಡರ್ ಮಾಡಿದ್ದೀನಿ. ಸೊ ಟೋಟಲ್ 17,000 ರೂಪಾಯಿ ಬರ್ತಾ ಇದೆ. ಸೊ 4,50,000 ಪ್ಲಸ್ 17,000, 4,50,000 ಪ್ಲಸ್ 17,000 ನಮಗೆ 4,67,000 ರೂಪಾಯಿ ಬರ್ತದೆ. 4,67,000 ಇದು ಮಿನಿಮಮ್ ಇಂಟೀರಿಯರ್ಸ್ ಪ್ರೀಮಿಯಂ ಫಿನಿಶ್. ಸೊ ಓವರ್ ಆಲ್ ಕನ್ಸಿಡರ್ ಮಾಡಬೇಕು ಅಂದ್ರೆ ನಾವು ಮಿನಿಮಮ್ ಆಗಿ ಇಂಟೀರಿಯರ್ಸ್ ಮಾಡಬೇಕು ಅಂದ್ರೆ 2 BHK ಅಪಾರ್ಟ್ಮೆಂಟ್ ಅಥವಾ ಮನೆಗೆ ಅಪ್ರಾಕ್ಸಿಮೇಟ್ಲಿ 3,87,000 ಇಂದ 4,67,000 ರೇಂಜ್ ಅಲ್ಲಿ ಬರ್ತಾ ಇದೆ. ಅದು ನಾವು ಯಾವ ತರ ಫಿನಿಶ್ ಮಾಡ್ತೀವಿ ಮೇಲೆ ಡಿಪೆಂಡ್. ಸೊ ಅದನ್ನ ನಾವು ಅಪ್ರಾಕ್ಸಿಮೇಟ್ಲಿ 3,80,000 ಇಂದ 4,70,000 ಅಂತಾನು ಕನ್ಸಿಡರ್ ಮಾಡಬಹುದು. ಸೊ ನೆಕ್ಸ್ಟ್ 2 BHK ಗ್ರ್ಯಾಂಡ್ ಇಂಟೀರಿಯರ್ಸ್. ಸೊ ಗ್ರ್ಯಾಂಡ್ ಇಂಟೀರಿಯರ್ಸ್ ಅಂದ್ರೆ ಏನು? ಇದು ರೆಂಟಲ್ ಪರ್ಪಸ್ಗಲ್ಲ, ನಮ್ಮ ಸ್ವಂತ ಬಳಕೆಗೆ. ನಾವು ಇರೋದ್ರಲ್ಲಿ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡಿಸ್ಕೊಳ್ಳೋಣ, ಇನ್ ಸ್ವಲ್ಪ ಕಂಫರ್ಟಬಲ್ ಆಗಿ ಇಂಟೀರಿಯರ್ಸ್ ಮಾಡ್ಸೋಣ, ಸ್ವಲ್ಪ ಡೆಕೋರೇಟಿವ್ ಮಾಡ್ಸೋಣ ಅಂತ ಯೋಚನೆ ಮಾಡಿದ್ರೆ ನಾವು ಯಾವ ತರ ಮಾಡ್ಬೋದು ಅದನ್ನ ನಾನು ಗ್ರ್ಯಾಂಡ್ ಇಂಟೀರಿಯರ್ಸ್ ಅಂತ ಕರಿತಾ ಇದ್ದೀನಿ. ಸೊ ಗ್ರ್ಯಾಂಡ್ ಇಂಟೀರಿಯರ್ಸ್ ಬೇಸಿಕ್ ಸೇಮ್ ನಾವು MR ಪ್ಲೈ ಯೂಸ್ ಮಾಡ್ತಾ ಇದೀವಿ, ಬೇಸಿಕ್ ಲ್ಯಾಮಿನೇಟ್ ಯೂಸ್ ಮಾಡ್ತಾ ಇದೀವಿ, ಬೇಸಿಕ್ ಕ್ವಾಲಿಟಿ ಹಿಂಜಸ್ ಯೂಸ್ ಮಾಡ್ತಾ ಇದೀವಿ. ಸೊ ಫಸ್ಟ್ ಪಾಯಿಂಟ್ಗೆ ವಾರ್ಡ್ರೋಬ್ಸ್ ಪ್ಲಸ್ ಲಾಫ್ಟ್ ನಮಗೆ 2,20,000 ಬರ್ತಾ ಇದೆ. ನಾನು 9 feet ಕನ್ಸಿಡರ್ ಮಾಡಿದ್ದೀನಿ. ಇದ್ರ ಮೇಲೆ ನೆಕ್ಸ್ಟ್ ಡ್ರೆಸರ್ ಅಂದ್ರೆ ಏನು? ಡ್ರೆಸರ್ ಅಂದ್ರೆ ಡ್ರೆಸ್ಸಿಂಗ್ ಟೇಬಲ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಕೆಲವು ಕಡೆ ನಮಗೆ ಡ್ರೆಸ್ಸಿಂಗ್ ಟೇಬಲ್ ನ ಸಪರೇಟ್ ಆಗಿ ಮಾಡ್ತೀವಿ ನಾವು. ಸೊ ದಟ್ 9 feet ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಸೇರಿಸ್ಬಿಟ್ರೆ ತುಂಬಾ ಜಾಗ ಕಮ್ಮಿ ಆಗುತ್ತೆ. ಸೊ ಇದು ಸಪರೇಟ್ ಡ್ರೆಸ್ಸಿಂಗ್ ಟೇಬಲ್ ನ ಮಾಡ್ತಾ ಇದೀವಿ ನಾವು. ಸೊ ಡ್ರೆಸ್ಸರ್ಗೆ 17,000, 17,000 ಕನ್ಸಿಡರ್ ಮಾಡಿದ್ದೀನಿ. ನೆಕ್ಸ್ಟ್ ಸ್ಟಡಿ ಟೇಬಲ್ಸ್. ಇವಾಗೆಲ್ಲ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಸ್ಟಡಿ ಟೇಬಲ್ಸ್ ಮಕ್ಳಿಗೂ ಬೇಕಾಗುತ್ತೆ, ದೊಡ್ಡವ್ರಿಗೂ ಬೇಕಾಗುತ್ತೆ. ಸೊ ಸ್ಟಡಿ ಟೇಬಲ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ 18,000, ಇದರಲ್ಲಿ 2 ಸ್ಟಡಿ ಟೇಬಲ್ ಕನ್ಸಿಡರ್ ಮಾಡಿದ್ದೀನಿ. ಮತ್ತೆ ಮಾಡ್ಯುಲರ್ ಕಿಚನ್ 1,20,000. ಫಿಫ್ತ್ ಪಾಯಿಂಟ್ ಪಾರ್ಟಿಷನ್ ಇನ್ ಲಿವಿಂಗ್ ರೂಮ್. ಇವಾಗ ಸಾಕಷ್ಟು ಅಪಾರ್ಟ್ಮೆಂಟ್ಸ್ ಗಳಲ್ಲಿ ಲಿವಿಂಗ್ ಏರಿಯಾ, ಡೈನಿಂಗ್ ಏರಿಯಾ ಒಂದೇ ಒಂದು ದೊಡ್ಡ ಹಾಲ್ ತರ ಇರುತ್ತೆ. ಸೊ ಅದಕ್ಕೆ ಕೆಲವು ಸಲ ನಮಗೆ ಪಾರ್ಟಿಷನ್ ಬೇಕಾಗ್ಬೋದು, ಕೆಲವು ಸಲ ನಮಗೆ ಕಿಚನ್ ಅಲ್ಲೂ ಪಾರ್ಟಿಷನ್ ಬೇಕಾಗ್ಬೋದು. ಸೊ ಒಂದು ಪಾರ್ಟಿಷನ್ ನ ಕನ್ಸಿಡರ್ ಮಾಡಿದ್ದೀನಿ, ಅಪ್ರಾಕ್ಸಿಮೇಟ್ಲಿ 25,000, 25,000 ಕನ್ಸಿಡರ್ ಮಾಡಿದ್ದೀನಿ. ಮತ್ತೆ ಫಾಲ್ ಸೀಲಿಂಗ್ ಅಂಡ್ ಲೈಟಿಂಗ್ ಇನ್ ಲಿವಿಂಗ್ ರೂಮ್, ಕೇವಲ ಲಿವಿಂಗ್ ರೂಮ್ ಅಲ್ಲಿ ಮಾತ್ರ ನಾನು ಫಾಲ್ ಸೀಲಿಂಗ್ ಅಂಡ್ ಲೈಟಿಂಗ್ ಕನ್ಸಿಡರ್ ಮಾಡಿದ್ದೀನಿ, ಅಪ್ರಾಕ್ಸಿಮೇಟ್ಲಿ 35,000 ಕನ್ಸಿಡರ್ ಮಾಡಿದ್ದೀನಿ. ಎಲಿಗೆಂಟ್ ಟಿವಿ ಏರಿಯಾ. ಸೊ ಇಲ್ಲಿ ಸಿಂಪಲ್ ಟಿವಿ ಏರಿಯಾ ತಗೊಂಡಿಲ್ಲ, ಸ್ವಲ್ಪ ಎಲಿಗೆಂಟ್, ಸ್ವಲ್ಪ ಡಿಸೈನರ್ ಮಾಡ್ಬೋದು ನಾವು. ಅಪ್ರಾಕ್ಸಿಮೇಟ್ಲಿ 40,000 ರೂಪಾಯಿ, 40,000 ಕನ್ಸಿಡರ್ ಮಾಡಿದ್ದೀನಿ. ಕ್ರಾಕರಿ ಯೂನಿಟ್, ಒಂದು ಕ್ರಾಕರಿ ಯೂನಿಟ್ ಸಹ ಇದರಲ್ಲಿ ನಾನು ಕನ್ಸಿಡರ್ ಮಾಡಿದ್ದೀನಿ, ಅಪ್ರಾಕ್ಸಿಮೇಟ್ಲಿ 32,000 rupees ಕ್ರಾಕರಿ ಯೂನಿಟ್ಗೆ ಕನ್ಸಿಡರ್ ಮಾಡಿದ್ದೀನಿ. ಮತ್ತೆ ಒಂದು ಶೂ ರ್ಯಾಕ್ಗೆ ನಾನು 20,000 ರೂಪಾಯಿ, 20,000 rupees ಕನ್ಸಿಡರ್ ಮಾಡಿದ್ದೀನಿ. ಸ್ಟೋರೇಜ್ ಯೂನಿಟ್ಸ್ ಇನ್ ಬಾತ್ರೂಮ್. ಸೊ ಪ್ರತಿ ಬಾತ್ರೂಮ್ ಅಲ್ಲೂ ವಾಶ್ ಬೇಸಿನ್ ಏನಿರುತ್ತೆ ಅದ್ರ ಕೆಳಗಡೆ ಒಂದು ಸ್ಟೋರೇಜ್ ಯೂನಿಟ್, 2 ಬಾತ್ರೂಮ್ ಅಂತ ಕನ್ಸಿಡರ್ ಮಾಡಿ 2 ಸ್ಟೋರೇಜ್ ಯೂನಿಟ್ ಅಂತ ತಗೊಂಡಿದ್ದೀನಿ. 16,000 rupees, 16,000 ರೂಪಾಯಿ ಕನ್ಸಿಡರ್ ಮಾಡಿದ್ದೀನಿ. ಸ್ಟೋರೇಜ್ ಯೂನಿಟ್ಸ್ ಇನ್ ಯುಟಿಲಿಟಿ ಅಂದ್ರೆ ಯುಟಿಲಿಟಿನಲ್ಲಿ ನಾವು ಏನ್ ಸ್ಟೋರೇಜ್ ಕೊಡ್ತೀವಿ ಅದು 10,000 ರೂಪಾಯಿ, ಸೇಮ್ ನಾನು ಮಿನಿಮಮ್ ಇಂಟೀರಿಯರ್ಸ್ ಅಲ್ಲೂ ಕನ್ಸಿಡರ್ ಮಾಡಿದ್ದೆ, ಅದನ್ನ ಸೇಮ್ ಇದನ್ನ ತಗೊಂಡಿದ್ದೀನಿ. ಮತ್ತೆ ವಾಲ್ ಪೇಪರ್ಸ್,
ಈಗಿನ ಕಾಲದಲ್ಲಿ ವಾಲ್ ಪೇಪರ್ಸ್ ಬಹಳ ಇನ್ಎಕ್ಸ್ಪೆನ್ಸಿವ್ ಆಗಿ ಸಿಗ್ತಾ ಇದೆ. ಸೊ 15,000 ರುಪೀಸ್ ಅಲ್ಲಿ ಒಂದು 2 3 ವಾಲ್ಗೆ ನಾವು ಡೆಕೋರೇಟ್ ಮಾಡಬಹುದು ವಾಲ್ ಪೇಪರ್ಸ್ ಅಲ್ಲಿ. ಅದನ್ನು ಕನ್ಸಿಡರ್ ಮಾಡಿದ್ದೀನಿ. ಡೆಕೋರೇಟಿವ್ಸ್ ಅದು ಆಪ್ಷನಲ್ ಇದೆ. ಡೆಕೋರೇಟಿವ್ಸ್ ಅಂದ್ರೆ ನಮಗೆ ಶೋ ಐಟಮ್ಸ್ ಆಗ್ಬೋದು, ಅಥವಾ ವಾಲ್ ಹ್ಯಾಂಗಿಂಗ್ಸ್ ಆಗ್ಬೋದು, ಪ್ಲಾಂಟ್ಸ್ ಆಗ್ಬೋದು, ಇಂಡೋರ್ ಪ್ಲಾಂಟ್ಸ್ ಆಗ್ಬೋದು. ಇದಕ್ಕೆ ಡೆಕೋರೇಟಿವ್ಸ್ ಅಂತ. ಅದಕ್ಕೊಂದು 10,000 ಕನ್ಸಿಡರ್ ಮಾಡಿದ್ದೀನಿ ಮಿನಿಮಮ್ ಆಗಿ. ಸೊ ಇಷ್ಟನ್ನ ನಾನು ಕನ್ಸಿಡರ್ ಮಾಡಿದ್ದೀನಿ. ಇಷ್ಟಕ್ಕೆ ನಮಗೆ ಟೋಟಲ್ 5,78,000 5,78,000 ಬರ್ತಾ ಇದೆ. ಮತ್ತೆ ಎಕ್ಸ್ಟ್ರಾ ಆಕ್ಸೆಸರೀಸ್, ಚಿಮ್ನಿ, ಇದರಲ್ಲಿ ಒಂದು ಸ್ವಲ್ಪ ಇನ್ನ ಒಳ್ಳೆ ಚಿಮ್ನಿ ಕನ್ಸಿಡರ್ ಮಾಡಿದ್ದೀನಿ 16,000 ರುಪೀಸ್. ಟವಲ್ ಅಂಡ್ ಸೋಪಲ್ ಹ್ಯಾಂಗರ್ ಒಂದು 3,000 ರೂಪಾಯಿ 3,000 ರುಪೀಸ್ ಕನ್ಸಿಡರ್ ಮಾಡಿದ್ದೀನಿ. ಕರ್ಟನ್ ಬ್ರಾಕೆಟ್ಸ್ ಅಂಡ್ ರಾಡ್ಸ್ 4,000 ರುಪೀಸ್ ಕನ್ಸಿಡರ್ ಮಾಡಿದ್ದೀನಿ. ಅದರಲ್ಲೂ ಸ್ವಲ್ಪ ಡಿಸೈನರ್ ನೋಡ್ಬೋದು ನಾವು. ಸೊ ಟೋಟಲ್ 23,000 23,000 ಬರ್ತಾ ಇದೆ. ಸೊ ಗ್ರ್ಯಾಂಡ್ ಟೋಟಲ್ 6,01,000 ರೂಪಾಯಿ ಬರ್ತಾ ಇದೆ. ಸೊ ಇದು ಗ್ರ್ಯಾಂಡ್ ಇಂಟೀರಿಯರ್ಸ್ ಬೇಸಿಕ್. ನೆಕ್ಸ್ಟ್ ಗ್ರ್ಯಾಂಡ್ ಇಂಟೀರಿಯರ್ಸ್ ಪ್ರೀಮಿಯಂ. ಸೊ ಇದರಲ್ಲಿ ನಾವು BWP ಅಥವಾ BWR ಪ್ಲೈವುಡ್ ಯೂಸ್ ಮಾಡ್ತಾ ಇದ್ದೀವಿ, ಮತ್ತು ಗುಡ್ ಕ್ವಾಲಿಟಿ ಲ್ಯಾಮಿನೇಟ್ಸ್ ಅಥವಾ ಅಕ್ರಿಲಿಕ್ ಯೂಸ್ ಮಾಡ್ತಾ ಇದ್ದೀವಿ, ಗುಡ್ ಬ್ರಾಂಡೆಡ್ ಹಿಂಜಸ್ ಯೂಸ್ ಮಾಡ್ತಾ ಇದ್ದೀವಿ. ವಾರ್ಡ್ರೋಬ್ಸ್ ಪ್ಲಸ್ ಲಾಫ್ಟ್ಗೆ ನಮಗೆ 2,60,000 ಕನ್ಸಿಡರ್ ಮಾಡಿದ್ದೀನಿ. ಇಲ್ಲಿ ಡ್ರೆಸ್ಸರ್ಗೆ ನಾನು 22,000 22,000 ರೂಪಾಯಿ ಕನ್ಸಿಡರ್ ಮಾಡಿದ್ದೀನಿ. ಸ್ಟಡಿ ಟೇಬಲ್ಸ್ 23,000, ಯಾಕೆಂದ್ರೆ ನಾವು ಬೆಟರ್ ಮೆಟೀರಿಯಲ್ ಯೂಸ್ ಮಾಡ್ತಿರೋದ್ರಿಂದ 23,000. ಇದರಲ್ಲಿ 2 ಸ್ಟಡಿ ಟೇಬಲ್ ಬರುತ್ತೆ. ಮಾಡ್ಯುಲರ್ ಕಿಚನ್ 1,50,000 1,50,000 ರೂಪಾಯಿ ಕನ್ಸಿಡರ್ ಮಾಡಿದ್ದೀನಿ. ಪಾರ್ಟಿಷನ್ ಇನ್ ಲಿವಿಂಗ್ ರೂಮ್ 30,000 ರುಪೀಸ್ ಕನ್ಸಿಡರ್ ಮಾಡಿದ್ದೀನಿ 30,000 ರೂಪಾಯಿ. ಫಾಲ್ ಸೀಲಿಂಗ್ ಅಂಡ್ ಲಿವಿಂಗ್ ಲೈಟಿಂಗ್ ಇನ್ ಲಿವಿಂಗ್ ರೂಮ್ ಇದಕ್ಕೆ 35,000 ಕನ್ಸಿಡರ್ ಮಾಡಿದ್ದೀನಿ. ಸೇಮ್ ಬೇಸಿಕ್ ಅಲ್ಲಿ ಹೆಂಗಿದೆಯೋ ಹಂಗೇನೆ. ಎಲಿಗೆಂಟ್ ಟಿವಿ ಏರಿಯಾ ಇದರಲ್ಲಿ 50,000 ಕನ್ಸಿಡರ್ ಮಾಡಿದ್ದೀನಿ 50,000 ರೂಪಾಯಿ. ಕ್ರಾಕರಿ ಯೂನಿಟ್ 36,000 ಕನ್ಸಿಡರ್ ಮಾಡಿದ್ದೀನಿ. ಶೂ ರ್ಯಾಕ್ 25,000 ಅಂತ ತಗೊಂಡಿದ್ದೀನಿ. ಸ್ಟೋರೇಜ್ ಯೂನಿಟ್ಸ್ ಇನ್ ಬಾತ್ರೂಮ್ 16,000 ತಗೊಂಡಿದ್ದೀನಿ. ಸ್ಟೋರೇಜ್ ಯೂನಿಟ್ಸ್ ಇನ್ ಯುಟಿಲಿಟಿ 10,000 ತಗೊಂಡಿದ್ದೀನಿ. ವಾಲ್ ಪೇಪರ್ಸ್ ಅಪ್ರಾಕ್ಸಿಮೇಟ್ಲಿ 15,000 ತಗೊಂಡಿದ್ದೀನಿ. ಡೆಕೋರೇಟಿವ್ಸ್ ಅದನ್ನು 10,000 ತಗೊಂಡಿದ್ದೀನಿ. ಇದರ ಟೋಟಲ್ ನಮಗೆ 6,82,000 ಅಂದ್ರೆ 6,82,000 ರೂಪಾಯಿ ಬರ್ತಾ ಇದೆ. ಎಕ್ಸ್ಟ್ರಾ ಆಕ್ಸೆಸರೀಸ್ ಇದೆಲ್ಲ ಸೇಮ್ ಇದೆ. ಚಿಮ್ನಿ 16,000, ಟವಲ್ ಅಂಡ್ ಸೋಪ್ ಹ್ಯಾಂಗರ್ 3,000, ಕರ್ಟನ್ ಬ್ರಾಕೆಟ್ಸ್ ಅಂಡ್ ರಾಡ್ 4,000, ಟೋಟಲ್ 23,000. ಗ್ರ್ಯಾಂಡ್ ಟೋಟಲ್ 7,05,000 ಬರ್ತಾ ಇದೆ, ಅಂದ್ರೆ 7,05,000. ಇದು ಗ್ರ್ಯಾಂಡ್ ಇಂಟೀರಿಯರ್ಸ್ ಪ್ರೀಮಿಯಂ ಫಿನಿಶ್. ಸೊ ಓವರ್ ಆಲ್ ಗ್ರ್ಯಾಂಡ್ ಇಂಟೀರಿಯರ್ಸ್ ಮಾಡೋದಕ್ಕೆ ನಮಗೆ 6,01,000 ಇಂದ 7,05,000 ಈ ರೇಂಜಲ್ಲಿ ಖರ್ಚಾಗ್ತಾ ಇದೆ. ನಾವು ಏನ್ ತರ ಫಿನಿಶ್ ಮಾಡ್ತೀವಿ ಅಂದ್ಮೇಲೆ ಡಿಪೆಂಡ್. ಸೊ ಒಂದು ಅಂದಾಜು ನೀವು 6 ರಿಂದ 7 ಲಕ್ಷ ಅಂತ ಅನ್ಕೋಬಹುದು. ನೆಕ್ಸ್ಟ್ 2 BHK ಫುಲ್ಲಿ ಲೋಡೆಡ್ ಇಂಟೀರಿಯರ್ಸ್. ಸೊ ಫುಲ್ಲಿ ಲೋಡೆಡ್ ಇಂಟೀರಿಯರ್ಸ್ ಅಲ್ಲಿ ಏನೇನು ಬರುತ್ತೆ ನೋಡೋಣ. ಫುಲ್ಲಿ ಲೋಡೆಡ್ ಬೇಸಿಕ್. ಸೊ ಈ ಸೇಮ್ MR ಪ್ಲೈವುಡ್, ಬೇಸಿಕ್ ಲ್ಯಾಮಿನೇಟ್ಸ್, ಬೇಸಿಕ್ ಕ್ವಾಲಿಟಿ ಹಿಂಜಸ್. ಸೊ ಫಸ್ಟ್ ಪಾಯಿಂಟ್ ವಾರ್ಡ್ರೋಬ್ಸ್ ಪ್ಲಸ್ ಲಾಫ್ಟ್ 2,20,000 ರೂಪಾಯಿ ತಗೊಂಡಿದ್ದೀನಿ. ಡ್ರೆಸ್ಸರ್ 17,000 ರೂಪಾಯಿ ತಗೊಂಡಿದ್ದೀನಿ. ಸ್ಟಡಿ ಟೇಬಲ್ಸ್ 18,000 ರೂಪಾಯಿ ತಗೊಂಡಿದ್ದೀನಿ. ನೆಕ್ಸ್ಟ್ ಕಾಟ್ ವಿತ್ ಹೆಡ್ ಬೋರ್ಡ್ ಅಂಡ್ ಸೈಡ್ ಟೇಬಲ್. ಇದು 2 ನಂಬರ್. ಸೊ 2 ರೂಮ್ ಅಂದ್ರೆ 2 ಕಾಟ್, ಅದಕ್ಕೆ ಹೆಡ್ ಬೋರ್ಡ್ ಮತ್ತೆ ಸೈಡ್ ಟೇಬಲ್ ಕನ್ಸಿಡರ್ ಮಾಡಿದ್ದೀನಿ. ಅದಕ್ಕೆ 2 ಲಕ್ಷ ಆಗ್ತಾ ಇದೆ. ಇದನ್ನ ಥೀಮ್ ಬೇಸ್ಡ್ ಅಲ್ಲಿ ಮಾಡ್ಬೋದು. ನಮ್ದು ವಾರ್ಡ್ರೋಬ್ಸ್ ಯಾವ ತರ ಥೀಮ್ ಅಲ್ಲಿ ಇದೆ ಅದೇ ಥೀಮ್ ಅಲ್ಲಿ ಕಾಟ್ಸ್ ಹೆಡ್ ಬೋರ್ಡ್ ನ ಡಿಸೈನ್ ಮಾಡ್ಬೋದು ನಾವು. ಸೊ ಇದಕ್ಕೆ ಸುಮಾರು 2 ಲಕ್ಷ ರೂಪಾಯಿ ಅಂತ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಕರ್ಟನ್ಸ್ ಬರುತ್ತೆ. ಕರ್ಟನ್ಸ್ ಅಲ್ಲಿ 20,000 ರೂಪಾಯಿ ಕನ್ಸಿಡರ್ ಮಾಡ್ತಾ ಇದ್ದೀನಿ ಕರ್ಟನ್ಸ್ಗೆ. ಫಾಲ್ ಸೀಲಿಂಗ್ ಅಂಡ್ ಲೈಟಿಂಗ್ ಫಾರ್ ರೂಮ್ಸ್ ಇದಕ್ಕೆ 35,000 ರೂಪಾಯಿ ಅಂತ ಕನ್ಸಿಡರ್ ಮಾಡಿದ್ದೀನಿ. ವಾಲ್ ಪೇಪರ್ಸ್ ಅಥವಾ ಪ್ಯಾನಲಿಂಗ್ ಅಥವಾ ಡೆಕೋರೇಟಿವ್ಸ್ ಇದಕ್ಕೆ 20,000 ರೂಪಾಯಿ ಅಂತ ಕನ್ಸಿಡರ್ ಮಾಡಿದ್ದೀನಿ. ಮಾಡ್ಯುಲರ್ ಕಿಚನ್ ಅದಕ್ಕೆ 1,20,000 1,20,000 ರೂಪಾಯಿ ಕನ್ಸಿಡರ್ ಮಾಡಿದ್ದೀನಿ. ಪಾರ್ಟಿಷನ್ ಇನ್ ಲಿವಿಂಗ್ ರೂಮ್ ಅದಕ್ಕೆ ಸುಮಾರು ಒಂದು 25,000 ರೂಪಾಯಿ ಕನ್ಸಿಡರ್ ಮಾಡಿದ್ದೀನಿ. ಫಾಲ್ ಸೀಲಿಂಗ್ ಅಂಡ್ ಲೈಟಿಂಗ್ ಇನ್ ಲಿವಿಂಗ್ ರೂಮ್ ಅಲ್ಲಿ ಫಾಲ್ ಸೀಲಿಂಗ್ ಅಂಡ್ ಲೈಟಿಂಗ್ ನಾನು ಸುಮಾರು 35,000 ರೂಪಾಯಿ ಕನ್ಸಿಡರ್ ಮಾಡಿದ್ದೀನಿ. ಎಲಿಗೆಂಟ್ ಟಿವಿ ಏರಿಯಾ ಅದಕ್ಕೆ 40,000 ರೂಪಾಯಿ ಕನ್ಸಿಡರ್ ಮಾಡಿದ್ದೀನಿ. ಸೊ ಅದು ಬೇಸಿಕ್ ಆಗಿರೋದ್ರಿಂದ 40,000 ರೂಪಾಯಿ ಕನ್ಸಿಡರ್ ಮಾಡಿದ್ದೀನಿ. ಕ್ರಾಕರಿ ಯೂನಿಟ್ 32,000 ರೂಪಾಯಿ ಕನ್ಸಿಡರ್ ಮಾಡಿದ್ದೀನಿ. ಸೋಫಾ ಸೆಟ್, ಸೊ ಇದರಲ್ಲಿ ಒಂದು ಡೀಸೆಂಟ್ ಸೋಫಾ ಸೆಟ್, ಸೊ 75,000 75,000 ರೂಪಾಯಿ ಅಂತ ನಾನು ಕನ್ಸಿಡರ್ ಮಾಡಿದ್ದೀನಿ. ಇದಕ್ಕಿಂತ ಕಮ್ಮಿಗೂ ಸಿಗುತ್ತೆ, ಇದಕ್ಕಿಂತ ಹೆಚ್ಚಿಗೂ ಸಿಗುತ್ತೆ. ನಾನು 75,000 ರೂಪಾಯಿ ಅಂತ ಒಂದು ಆವರೇಜ್ ತಗೊಂಡಿದ್ದೀನಿ. ಡೈನಿಂಗ್ ಟೇಬಲ್ ಒಂದು 25,000 ರೂಪಾಯಿ, ಒಂದು ಬೇಸಿಕ್ ಸಿಂಪಲ್ ಡೈನಿಂಗ್ ಟೇಬಲ್ 25,000 ರೂಪಾಯಿ ಕನ್ಸಿಡರ್ ಮಾಡಿದ್ದೀನಿ. ಕರ್ಟನ್ಸ್ ಫಾರ್ ಲಿವಿಂಗ್ ರೂಮ್ 20,000 ರೂಪಾಯಿ. ಆಗ್ಲೇ ನಾವು ನೋಡಿದ್ದು ಕರ್ಟನ್ಸ್ ಫಾರ್ ರೂಮ್ಸ್ಗೆ, ಇದು ಕರ್ಟನ್ಸ್ ಫಾರ್ ಲಿವಿಂಗ್ ರೂಮ್ 20,000 ರೂಪಾಯಿ ಅಂತ ತಗೊಂಡಿದ್ದೀನಿ. ಶೂ ರ್ಯಾಕ್ ಒಂದು 20,000 ರೂಪಾಯಿ ಅಂತ ತಗೊಂಡಿದ್ದೀನಿ. ಸ್ಟೋರೇಜ್ ಯೂನಿಟ್ಸ್ ಇನ್ ಬಾತ್ರೂಮ್ ಸೇಮ್, ಅದು ಒಂದು 16,000 ರೂಪಾಯಿ 16,000 ಅಂತ ತಗೊಂಡಿದ್ದೀನಿ. ಸ್ಟೋರೇಜ್ ಯೂನಿಟ್ಸ್ ಇನ್ ಯುಟಿಲಿಟಿ 10,000 ಅಂತ ತಗೊಂಡಿದ್ದೀನಿ. ವಾಲ್ ಪೇಪರ್ಸ್ ಸುಮಾರು 15,000 ಅಂತ ತಗೊಂಡಿದ್ದೀನಿ 15,000 ರೂಪಾಯಿ.
ಡೆಕೋರೇಟಿವ್ಸ್ ಆಪ್ಷನಲ್ ಅದನ್ನ ಒಂದು 10,000 ರೂಪಾಯಿ 10,000 ಅಂತ ತಗೊಂಡಿದ್ದೀನಿ. ಸೊ ಟೋಟಲ್ ನಮ್ಗೆ ಇಲ್ಲಿ 9,73,000 ಬರ್ತಾ ಇದೆ, 9,73,000 ರೂಪಾಯಿ. ನೆಕ್ಸ್ಟ್ ಎಕ್ಸ್ಟ್ರಾ ಎಕ್ಸೆಸರೀಸ್ ಚಿಮ್ನಿ 16,000 ಅಂತ ತಗೊಂಡಿದ್ದೀನಿ, 16,000 ರೂಪಾಯಿ. ಟವಲ್ ಅಂಡ್ ಸೋಪ್ ಹ್ಯಾಂಗರ್ 3,000 ಅಂತ ತಗೊಂಡಿದ್ದೀನಿ. ಕರ್ಟನ್ ಬ್ರಾಕೆಟ್ಸ್ ಅಂಡ್ ರಾಡ್ 4,000. ಸೊ ಒಂದು 23,000 ರೂಪಾಯಿ 23,000 ಅಂತ ತಗೊಳ್ತಾ ಇದ್ದೀನಿ. ಗ್ರ್ಯಾಂಡ್ ಟೋಟಲ್ ನಮಗೆ 9,96,000 ಅಂದ್ರೆ 9,96,000 ರೂಪಾಯಿ ಬರ್ತಾ ಇದೆ. ಇದು ಫುಲ್ಲಿ ಲೋಡೆಡ್ ಇಂಟೀರಿಯರ್ಸ್ ಬೇಸಿಕ್ಗೆ. ಫುಲ್ಲಿ ಲೋಡೆಡ್ ಇಂಟೀರಿಯರ್ಸ್ ಪ್ರೀಮಿಯಂ ಅಂದ್ರೆ BWP ಆರ್ BWR ಪ್ಲೈ, ಗುಡ್ ಕ್ವಾಲಿಟಿ ಲ್ಯಾಮಿನೇಟ್ಸ್ ಆರ್ ಅಕ್ರಿಲಿಕ್, ಗುಡ್ ಬ್ರಾಂಡೆಡ್ ಹಿಂಜಸ್, ಇದನ್ನ ನಾವು ಕನ್ಸಿಡರ್ ಮಾಡಿದ್ರೆ ವಾರ್ಡ್ರೋಬ್ಸ್ ಪ್ಲಸ್ ಲಾಫ್ಟ್ 2,60,000, ಡ್ರೆಸರ್ 22,000, ಸ್ಟಡಿ ಟೇಬಲ್ಸ್ 23,000, cot with headboard and side table approximately 2 lakh, curtains 30,000, fall ceiling and lighting 35,000 rooms ಅಲ್ಲಿ, wallpaper paneling and decoratives approximately 50,000 ತಗೊಂಡಿನಿ. ಇನ್ ಸ್ವಲ್ಪ ಡೆಕೋರೇಟಿವ್ ಮಾಡ್ಬೋದು ಅದನ್ನ. ಮಾಡ್ಯುಲರ್ ಕಿಚನ್ ಅಪ್ರಾಕ್ಸಿಮೇಟ್ಲಿ 1,50,000. ಗ್ರ್ಯಾಂಡ್ ಪಾರ್ಟಿಷನ್, ಇದರಲ್ಲಿ ಸ್ವಲ್ಪ ಪಾರ್ಟಿಷನ್ ನಾನು ಗ್ರ್ಯಾಂಡ್ ಆಗಿ ತಗೊಂಡಿದ್ದೀನಿ, 75,000 75,000 ರೂಪಾಯಿ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಹಳಷ್ಟು ಡಿಸೈನ್ ಬರುತ್ತೆ, ಬಹಳಷ್ಟು ವೆರೈಟಿಯಲ್ಲಿ ಮಾಡಬಹುದು ನಾವು. ಫಾಲ್ ಸೀಲಿಂಗ್ ಅಂಡ್ ಲೈಟಿಂಗ್ ಇನ್ ಲಿವಿಂಗ್ ರೂಮ್ 50,000 ತಗೊಂಡಿದ್ದೀನಿ, ಅಂದ್ರೆ ಇದ್ರ ಸ್ವಲ್ಪ ಹೈ ಅಂಡ್ ಡಿಸೈನ್ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಲಕ್ಸುರಿ ಟಿವಿ ಏರಿಯಾ 75,000 ಕನ್ಸಿಡರ್ ಮಾಡ್ತಾ ಇದ್ದೀನಿ. ಕ್ರಾಕರಿ ಯೂನಿಟ್ 35,000 ತಗೊಂಡಿದ್ದೀನಿ. ಲಕ್ಸುರಿ ಸೋಫಾ ಸೆಟ್ 1,50,000 ಅಂತ ಕನ್ಸಿಡರ್ ಮಾಡಿದ್ದೀನಿ. ಸೊ 1,50,000 ಅಲ್ಲಿ ಬಹಳಷ್ಟು ಚೆನ್ನಾಗಿರೋ ಲಕ್ಸುರಿ ಸೋಫಾ ಸೆಟ್ ಬರುತ್ತೆ, ಅದನ್ನ ನಾನು ಫುಲ್ಲಿ ಲೋಡೆಡ್ ಪ್ರೀಮಿಯಂ ಅಲ್ಲಿ ಕನ್ಸಿಡರ್ ಮಾಡಿದ್ದೀನಿ. ಡೈನಿಂಗ್ ಟೇಬಲ್ ಅಪ್ರಾಕ್ಸಿಮೇಟ್ಲಿ 50,000 50,000 ರೂಪಾಯಿ. ಕರ್ಟನ್ಸ್ ಫಾರ್ ಲಿವಿಂಗ್ ರೂಮ್ ಅಪ್ರಾಕ್ಸಿಮೇಟ್ಲಿ 30,000 30,000 ರೂಪಾಯಿ ಕನ್ಸಿಡರ್ ಮಾಡಿದ್ದೀನಿ. ಶೂ ರ್ಯಾಕ್ 20,000. ಸ್ಟೋರೇಜ್ ಇನ್ ಬಾತ್ರೂಮ್ಸ್ 16,000 ಕನ್ಸಿಡರ್ ಮಾಡಿದ್ದೀನಿ. ಸ್ಟೋರೇಜ್ ಯೂನಿಟ್ ಇನ್ ಯುಟಿಲಿಟಿ 10,000 ಕನ್ಸಿಡರ್ ಮಾಡಿದ್ದೀನಿ. ವಾಲ್ ಪೇಪರ್ಸ್ಗೆ 30,000 30,000 ರೂಪಾಯಿ ಕನ್ಸಿಡರ್ ಮಾಡಿದ್ದೀನಿ. ಮತ್ತೆ ಡೆಕೋರೇಟಿವ್ಸ್ ಆಪ್ಷನಲ್, ಇದು ಆಪ್ಷನಲ್ ಆದ್ರೂ ಫುಲ್ಲಿ ಲೋಡೆಡ್ ಇಂಟೀರಿಯರ್ಸ್ ಅಂತ ಮಾಡಿದ್ಮೇಲೆ ನಾವು ಡೆಕೋರೇಟಿವ್ಸ್ ಮಾಡಲೇಬೇಕಾಗುತ್ತೆ. ಅದು 30,000 ಅಂತ ಕನ್ಸಿಡರ್ ಮಾಡಿದ್ದೀನಿ. ಬಟ್ 30,000 ಆಗ್ಬೇಕು ಅಂತಿಲ್ಲ, ಅದು 1,00,000 ಆಗ್ಬೋದು 5,00,000 ಆಗ್ಬೋದು. ಅಂದ್ರೆ ಮಿನಿಮಮ್ 30,000 ರೂಪೀಸ್ ನಾವು ಡೆಕೋರೇಟಿವ್ಸ್ ಮೇಲೆ ಖರ್ಚು ಮಾಡ್ತಿದೀವಿ ಅಂತ ಕನ್ಸಿಡರ್ ಮಾಡಿದ್ದೀನಿ. ಸೊ ಇದ್ರ ಟೋಟಲ್ 13,41,000 13,41,000 ರೂಪಾಯಿ ಬರ್ತಾ ಇದೆ. ಎಕ್ಸ್ಟ್ರಾ ಆಕ್ಸೆಸರೀಸ್ ಚಿಮ್ನಿ 25,000 25,000 ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಒಳ್ಳೆ ಸೆಕ್ಷನ್ ಇರುವಂತ ಚಿಮ್ನಿ ಬರುತ್ತೆ. ಟವಲ್ ಅಂಡ್ ಸೋಪ್ ಹ್ಯಾಂಗರ್ 6,000 ರೂಪಾಯಿ ಅಂತ ತಗೊಂಡಿದ್ದೀನಿ. ಕರ್ಟನ್ ಬ್ರಾಕೆಟ್ಸ್ ಅಂಡ್ ರಾಡ್ 6,000 ರೂಪಾಯಿ ಅಂತ ತಗೊಂಡಿದ್ದೀನಿ. ಸೊ ಟೋಟಲ್ ಎಕ್ಸ್ಟ್ರಾ ಆಕ್ಸೆಸರೀಸ್ 37,000 37,000 ರೂಪಾಯಿ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಗ್ರ್ಯಾಂಡ್ ಟೋಟಲ್ ನಮಗೆ 13,78,000 13,78,000 ಬರ್ತಾ ಇದೆ. ಇದು ಫುಲ್ಲಿ ಲೋಡೆಡ್ ಇಂಟೀರಿಯರ್ಸ್ ಪ್ರೀಮಿಯಂ ಫಿನಿಶ್. ಸೊ ಓವರ್ ಆಲ್ ಫುಲ್ಲಿ ಲೋಡೆಡ್ ಇಂಟೀರಿಯರ್ಸ್ ಮಾಡಿಸ್ಬೇಕಂತಂದ್ರೆ ಬೇಸಿಕ್ ಅಥವಾ ಪ್ರೀಮಿಯಂ ಫಿನಿಶ್ ಅಪ್ರಾಕ್ಸಿಮೇಟ್ಲಿ 9,96,000 ಇಂದ 13,78,000 ಬರ್ತಾ ಇದೆ. ಹಂಗಂದ್ರೆ ನೀವು ಅದನ್ನ ಅಪ್ರಾಕ್ಸಿಮೇಟ್ಲಿ 10 lakh ಇಂದ 14 lakh ಅಂತ ಕನ್ಸಿಡರ್ ಮಾಡಬಹುದು. ಇದರಲ್ಲಿ ನಮಗೆ ಫುಲ್ಲಿ ಲೋಡೆಡ್ ಇಂಟೀರಿಯರ್ಸ್ 2 BHK ಫುಲ್ಲಿ ಲೋಡೆಡ್ ಪ್ರೀಮಿಯಂ ಫಿನಿಶ್ ಬರುತ್ತೆ. ಸೊ ಒಂದು 2 BHK ಮನೆ ಅಥವಾ ಅಪಾರ್ಟ್ಮೆಂಟ್ಸ್ಗೆ ಇಂಟೀರಿಯರ್ಸ್ ಮಾಡಿಸೋದಕ್ಕೆ ಅದಕ್ಕೆ ಮಿನಿಮಮ್ ಆಗಿ ಇಂಟೀರಿಯರ್ಸ್ ಮಾಡಿಸ್ಬೇಕು ಅಂದ್ರೆ ಅಥವಾ ಗ್ರ್ಯಾಂಡ್ ಆಗಿ ಇಂಟೀರಿಯರ್ಸ್ ಮಾಡಿಸ್ಬೇಕು ಅಂದ್ರೆ ಅಥವಾ ಫುಲ್ಲಿ ಲೋಡೆಡ್ ಇಂಟೀರಿಯರ್ಸ್ ಮಾಡಿಸ್ತೀವಿ ಅಂದ್ರೆ ಎಷ್ಟು ಖರ್ಚಾಗತ್ತೆ, ಯಾವ್ಯಾವ ವಿಷಯಕ್ಕೆ ಖರ್ಚಾಗತ್ತೆ ಅಂತ ನಿಮ್ಗೊಂದು ಫೇರ್ ಐಡಿಯಾ ಬಂದಿದೆ ಅಂತ ನಾನು ಅನ್ಕೊಂತೀನಿ. ಇದು ನಿಮಗೆ ಬಹಳ ಉಪಯೋಗಕಾರಿ ಅಂತ ಅನ್ಕೊಂತೀನಿ. ಯಾಕೆಂದ್ರೆ ನೀವು ಇಂಟೀರಿಯರ್ಸ್ ಮಾಡಿಸ್ಬೇಕಂದ್ರೆ ನೀವು ಕಾಂಟ್ರಾಕ್ಟರ್ ಇಂದ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ನಿಮ್ಗೆ ಅರ್ಥ ಆಗೋ ಸಾಧ್ಯತೆ ಇದೆ. ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ.